ವೆಲ್ಕಮ್ ಬ್ಯಾಕ್, ಎಲ್ಲರಿಗೂ ಸ್ವಾಗತ ಸ್ಟೋರೀಸ್ಗೆ. CSK ಡೆಡಿಕೇಟೆಡ್ ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀರಿ ಅಂದರೆ ಎಷ್ಟು ಚೆನ್ನಾಗಿ ನೋಡ್ತಿರೋ ನೋಡಲ್ವ ಗೊತ್ತಿಲ್ಲ. ಈ ವಿಡಿಯೋ ಕಮ್ಮಿ ಜನ ನೋಡ್ತಿರೋ ನನಗೆ ಗೊತ್ತು, ಯಾಕಂದ್ರೆ ಇನ್ನೊಂದು ಮ್ಯಾಚ್ ನಡೀತಾ ಇರೋದ್ರಿಂದ. CSK ಸೋತಾಗ್ಬಿಡ್ತಾ ಇಲ್ಲ ಆಗಿರೋ ಪ್ರಿಡಿಕ್ಷನ್ ಸಕ್ಸಸ್ ಆಯಿತು. CSK ಅದು ಏನು ಆಡ್ತಾ ಇದ್ರು ಅವ್ರಿಗೆ ಅರ್ಥ ಆಗಬೇಕು. ಯಾಕೋ ಬಾಟಮ್ ಆಫ್ ದ ಟೇಬಲಲ್ಲಿ ಲಾಸ್ಟ್ ಪೊಸಿಷನಲ್ಲಿ ಈ ಒಂದು ಇಯರಲ್ಲಿ ಸೆಟಲ್ ಆದರೆ, ಅಂದರೆ ಲೀಗ್ ಸ್ಟೇಜ್ ಆಗಷ್ಟು ಸೆಟಲ್ ಆದರೆ ಯಾಕೋ ಡೌಟ್ ಕಾಣಿಸ್ತಾ ಇಲ್ಲ. ಯಾಕಂದರೆ ಕಾನ್ಫಿಡೆನ್ಸ್ ಇಲ್ಲ, ಏನಿಲ್ಲ, ಒಂದು ಬ್ಯಾಟಿಂಗಲ್ಲಿಲ್ಲ, ಒಂದು ಬೌಲಿಂಗಲ್ಲಿಲ್ಲ, ಎಸ್ಪೆಷಲಿ ಬ್ಯಾಟಿಂಗಲ್ಲಿಲ್ಲ. ಆಯಿತಾ, ಆಡಿರೋ ಅಂಥ 4 ಮ್ಯಾಚ್ನ ತೊಗೊಂಡು ನೋಡಿ, ಬ್ಯಾಟಿಂಗಲ್ಲೇ ಇವ್ರು ಹೊಗೆ ಹಾಕಿಸ್ಕೊತಾ ಇರೋದು, ಬೌಲಿಂಗಿಗಿಂತ ಬ್ಯಾಟಿಂಗಲ್ಲೇ ಅಜೀಬ್ ಆಗ್ತಾ ಇರೋವಂಥದ್ದು. ಸೊ ಏನು ಹೇಳೋದು CSK ಬ್ಯಾಟಿಂಗ್ ಬಗ್ಗೆ? ಏನು ಗುರು ಇವತ್ತು ಮೆಚ್ಕೋಬೇಕಾಗಿರೋದಿರೋ ಅಂದರೆ ಒಂದು ಧೋನಿ ಫ್ಯಾನ್ಸ್ಗಳು ಮೆಚ್ಕೋಬೇಕು. ಅದೇ 10 ಓವರ್ 11ನೇ ಓವರ್ಗೆ ಬ್ಯಾಟಿಂಗ್ ಬಂದ್ರಲ್ಲ, ಅದನ್ನೊಂದು ಮೆಚ್ಕೋಬೇಕು ಅಷ್ಟೇ. ಇವತ್ತು ಸಿಕ್ಕಾಪಟ್ಟೆ ಬ್ಯಾಟಿಂಗ್ನ ನೋಡ್ಬಿಟ್ಟಿರೋ ಧೋನಿ ಅವರು ಆಡಿರೋವಂಥದ್ದು. ಸೊ ಈ ಥರ ಧೋನಿ ಅವ್ರನ್ನ ಮುಂದೆ ನೋಡ್ತಾರೋ ನೋಡೋದಿಲ್ವೋ ಗೊತ್ತಿಲ್ಲ. ಯಾಕಂದರೆ 10 ಓವರು ಬ್ಯಾಟಿಂಗ್ ಆಡೋವಂಥ ಧೋನಿ ಇವತ್ತು ನಮಗೆ ನೋಡೋಕ್ಕೆ ಸಿಕ್ಕಿದ್ದು. ಆಲ್ಮೋಸ್ಟ್ ಎಷ್ಟು ಕ್ಲೋಸ್ ಟು 30 ಬಾಲ್ಸ್ನ ಆಡಿದ್ದಾರೆ. ಸೊ ಬಂದಿರೋವಂಥದ್ದು ಗೊತ್ತು, ಆಲ್ಮೋಸ್ಟ್ ಎಲ್ಲ ರನ್ನೇ ಬಾಲು ಆಡಿದ್ದಾರೆ. ಯಪ್ಪ, ವಿಜಯ್ ಶಂಕರಿಗೆ ಬಿಟ್ರು ಆಪರ್ಚುನಿಟಿ ಕ್ರಿಯೇಟ್ ಅದು 4 ಆಪರ್ಚುನಿಟಿ ಗುರು ವಿಜಯ್ ಶಂಕರ್ಗೆ. ಅಷ್ಟು ಲಕ್ಕು ಇವತ್ತು ಕಡೆಗೆ ನಾಡೌಟಾಗೇ ಉಳ್ಕೊಂಡ್ರು ವಿಜಯ್ ಶಂಕರ್ ಇವತ್ತು ಯಾವ ದೇವಸ್ಥಾನಕ್ಕೆ ಹೋಗಿ ಬಂದಿರೋ ಗೊತ್ತಿಲ್ಲ. ಒಟ್ಟಲ್ಲಿ ಅವ್ರ ಕಡೆ ಎಲ್ಲನೂ ಕಂಪ್ಲೀಟ್ಲಿ ಎಲ್ಲ ಲಕ್ಕು ಆದ್ರೂ ಕೂಡ ಗೆಲ್ಲಕ್ಕಾಗಲಿಲ್ಲ. ಅಷ್ಟು ಆಪರ್ಚುನಿಟಿ ಸಿಕ್ಕಿದ್ರೂ ಕೂಡ ಗೆಲ್ಸೋಕ್ಕಾಗಲಿಲ್ಲ ವಿಜಯ್ ಶಂಕರ್. ಸಿಂಗಲ್ ಹ್ಯಾಂಡ್ಲಿ ಎತ್ಕೊಂಡು ಹೋಗುವಂಥ ಮ್ಯಾಚೇ ಅಲ್ಲ ಇದು. ಯಾಕಂದರೆ ವಿಕೆಟ್ ಅಷ್ಟೊಂದು ಸಖತ್ತಾಗಿ ಏನಿರಲಿಲ್ಲ ಬ್ಯಾಟಿಂಗ್ ಆಡೋದಕ್ಕೆ. KL ರಾಹುಲ್ ಇವತ್ತು ಆ್ಯಕ್ಚುಲಿ ಟಾಸ್ ನೋಡಿ ಹೆಂಗೆ ಪ್ರಿಡಿಕ್ಟ್ ಮಾಡಿದ್ದಾರೆ ಅಂತ ಸಖತ್ತಾಗಿ ಗೇಜ್ ಮಾಡಿದ್ದು ಇಟ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟಿಂಗ್ ಆಡ್ತೀವಮ್ಮ ಅಂತ. CSK ಅವ್ರನ್ನೇ ಮಕ್ಕರಾಗಿ ಹೋಗ್ಬಿಟ್ಟಿದ್ರಲ್ಲಿ, ನಾವು ಬೌಲಿಂಗ್ ಮಾಡ್ತೀವಿ ಅಂತ ಹೋಗ್ಬಿಟ್ಟು ಸೋತಿದ್ರು. ಅವ್ರು ನೋಡಿ ಹೆಂಗೆ ಜಡ್ಜ್ ಮಾಡಿದ್ರು ಅಂತ. ಚೆನ್ನೈಯಲ್ಲಿ ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು ಒಂದು ಯೂಸ್ ಸ್ಕೋರ್ನ ಕಲೆ ಆಗ್ತವೆ, ಯಾವಾದರೂ ಚೇಸ್ ಆನ್ ಮಾಡೋದಕ್ಕೆ ಕಷ್ಟನೇ. ಬಟ್ ಚೆನ್ನೈ ಅವ್ರಿಗೆ ಅದು ಅರ್ಥ ಗೊತ್ತು ಅವ್ರಿಗೂ ಅದು. ಬಟ್ ಏನಕ್ಕೆ ಆ ಥರ ಅವ್ರು ಮಾಡಲಿಲ್ಲ ಅಂತ ಹಿಂದಿನ ಮ್ಯಾಚ್ಗಳು ನನಗಂತೂ ಗೊತ್ತಿಲ್ಲ. ಸೊ ಈ ಮ್ಯಾಚು ಏನಾಯಿತು ಅಂತಂದರೆ, ಶಿಸ್ತಾಗಿ ಟಾಸ್ಕ್ ಎದ್ಬಿಟ್ಟು ಬ್ಯಾಟಿಂಗ್ನ ತಗೊಂಡು ಫಸ್ಟ್ನೇ ಓವರಲ್ಲೇ ಇನ್ಫ್ಯಾಕ್ಟ್ ಗಾನ್ ಕೇಸು ಜಾಕ್ ಫ್ರೇಜರ್ ಮಂಕು ಖಲೀಲ್ ಅಹ್ಮದ್ ಇಂಪ್ಯಾಕ್ಟ್ನ ಮಾಡಿದ್ರು. ಡಕ್ಔಟ್ ಆಗಿದ್ದು, ಕ್ಯಾಚ್ ಕೊಟ್ಬಿಟ್ಟು ಗಾನ್ ಕೇಸ್ ಆಗ್ತಾ ಇದ್ದಂಗೆ ಏನು ಗುರು ಇದು ಟ್ವಿಸ್ಟೋ. CSK ನೋಡ್ರಿ ಇವತ್ತು ಫಾರ್ಮಿಗೆ ಬಂದ್ಬಿಟ್ಟೈತಾ, ಏನಿದು ಕತೆ ಅಂತ ಅಂದರೆ ಅಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡ್ರು ನೋಡಿ. KL ರಾಹುಲ್ ಓಪನಿಂಗಲ್ಲಿ ಬಂದಿದ್ದು, ಫ್ಯಾಫ್ ಟು ಪ್ಲೇಸ್ ಮೇಲೆ ಕೂರಿಸಿದ್ರು. KL ರಾಹುಲ್ ಇಲ್ಲಮ್ಮ ಮಿಡ್ಲ್ ಆರ್ಡ್ರಲ್ಲ ಬೇಕಾಗಿಲ್ಲ ನಮಗೆ, ನಾನು ಅದನ್ನೇ ಆಡಿದ್ದೀನಿ. ಇಂಡಿಯನ್ ಟೀಮ್ ಅವ್ರು ಸೆಲೆಕ್ಟ್ ಮಾಡಿದ್ರೆ ಮಾಡ್ರಿ, ಬಿಡಲಿ ಇಲ್ಲ ಅಂದರೆ ನಾನು ಇಷ್ಟು ವರ್ಷ ಏನು ಆಡ್ಕೊಂಬಂದಿದ್ದೀನೋ ಅದನ್ನೇ ಆಡುವಂಥ ಓಪನಿಂಗ್ ಸಡ್ಲೇ ಬಂದರು. 77 ಕ್ರೂಷಿಯಲ್ ರನ್ಸು ಮಗ. ಹೆಂಗೆ ಹೊಡೆದಿದ್ದು ಇವತ್ತು. ವೈಡ್ ಯಾರ್ಕರ್ ಎಲ್ಲ ಹಾಕ್ತಾರೆ, ಕವರ್ ಮಾಡ್ಕೊಂಡು ಸ್ವೀಪ್ ಶಾಟ್ಗಳೆಲ್ಲ ಇಕ್ಕುದ್ರಲ್ಲ ಸರಿಯಾಗೆ. ಲಾಸ್ಟ್ವರೆಗೂ ಕೂಡ ನಿಂತ್ಕೊಂಡಿದ್ದು KL ರಾಹುಲ್ ಓಪನಿಂಗಿಗೆ ಬಂದ್ಬಿಟ್ಟು. ಏನಕ್ಕೆ ಚೇಪಕಲ್ಲಿ KL ರಾಹುಲ್ ಕಿಂಗು ಅಂತ ಮತ್ತೆ ಪ್ರೂವ್ ಮಾಡಿದ್ದಾರೆ. ಯಾಕಂದರೆ ಚೇಪಕ್ ಅಂದರೆ ಅವ್ರಿಗೆ ಸಿಕ್ಕಾಪಟ್ಟೆ ಫೇವ್ರೇಟ್ ಗ್ರೌಂಡು. ಅಷ್ಟು ರನ್ಸ್ಗಳನ್ನ ಸ್ಕೋರ್ ಮಾಡಿದರೆ ಇಂಡಿಯನ್ ಟೀಮಲ್ಲಿ ಆಗಿದ್ರು ಸರಿ ಅಷ್ಟೇ, IPL ಆಗಿದ್ರು ಅಷ್ಟೇ ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡಿದ್ರೆ ಚೇಪಕ್ ಗ್ರೌಂಡಲ್ಲಿ 70+ ರನ್ಸ್ನ ಹೊಡಿತಾ ಇದ್ದಂಗೆ. ಈ ಕಡೆಯಿಂದ ಅಭಿಷೇಕ್ ಪೊರಲವ್ರನ್ನು ಕೂಡ ಮೆಚ್ಕೋಬೇಕು. ಅವರು ಕೂಡ ಕ್ರೂಷಿಯಲ್ ಕಾಂಟ್ರಿಬ್ಯೂಷನ್ KL ರಾಹುಲ್ ಅವ್ರ ಜೊತೆಗೆ ಕೊಟ್ಟರು. ಜಡೇಜಾ ಅವರಿಗೆ ಒಂಥರ ಚೀಕಿ ಶಾಟ್ನ ಹೊಡೆಯೋದಕ್ಕೆ ಹೋಗ್ಬಿಟ್ಟು ಮಧ್ಯದಲ್ಲಿ ಹಿಂದೆಗಡೆ ಕ್ಯಾಚ್ ಕೊಟ್ಬಿಟ್ಟು ಗಾನ್ ಕೇಸ್ ಆಗ್ತಾ ಇದ್ದಂಗೆ ಅಕ್ಷರ್ ಪಟೇಲ್ ಬಂದರು ನಂಬರ್ 4 ಇಂಡಿಯನ್ ಟೀಮ್ಗೆ ಆಡ್ತೀನಿ, ಇಲ್ಲೇ ನಾಡಲ್ವಾ ಅಂತ ಬಂದು ಒಂದು 20 ರನ್ ಹೊಡೆದ್ರು. ಬೋಲ್ಡ್ ಆಗಿ ಹೋಗ್ಬಿಟ್ರು. 150ಗೆ ಸಖತ್ ಬೌಲಿಂಗು. ಆಮೇಲೆ ಸಮೀರ್ ರಿಜ್ವಿಕ್ ಅವರು ಕೂಡ ಒಂದು 20+ ರನ್ ಕಾಂಟ್ರಿಬ್ಯೂಟ್ ಮಾಡಿದರೆ. ಆಮೇಲೆ ಲಾಸ್ಟಿಗೆ ಬಂದು ನಾಯಿಕ್ದಂಗೆ ಇಕ್ಕಿದ್ದು 8 ಸ್ಟಪ್ಸು. ಸೊ ಸರಿಯಾಗಿ ತೊಗೊಂಡ್ರು, ಹಂಗೆ ಹಾಕೊಂಡ್ರು, ರುಬಾಡ್ಬಿಟ್ರು. ಸೊ ಎಲ್ಲರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಇಂದ ಟೋಟಲ್ ಆಗಿ 180+ ಕ್ಲಾಕ್ ಮಾಡಿದ್ರು. 180+ ಚೆನ್ನೈಯಲ್ಲಿ ಇಟ್ಸ್ ಎ ಗುಡ್ ಸ್ಕೋರ್. ಯಾವಾಗಲೂ ಡಿಫೆಂಡಬಲ್ ಸ್ಕೋರೇನೆ. ಯಾಕಂದರೆ ಬ್ಯಾಟಿಂಗ್ ಆಡೋದಕ್ಕೆ ಅಷ್ಟೊಂದು ಇವತ್ತು ಡೆಲ್ಲಿ ಅವರು ಇಷ್ಟು ಹೊಡೆದಿದ್ರೆ ಅಂತಂದರೆ ನಾವು ಮೆಚ್ಕೊಳ್ಳೇಬೇಕು. ಅಶೋಕ್ ಶರ್ಮಾ ಸ್ಯಾಕ್ರಿಫೈಸ್ ಮಾಡಿದ್ರು ಅವರ ರನ್ಔಟ್ನ. ಅವ್ರಿಗಿನ್ನೇನು ಬಾಲ್ಗಳು ಆಡೋಕ್ಕೆ ಇರಲಿಲ್ವಲ್ಲ, ಅದಕ್ಕೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ರು ಅಷ್ಟೇ. ಸೊ ಓವರ್ ಆಲು ಇವರ ಬೌಲಿಂಗ್ ಅಂತ ಬಂದಾಗ ಸೊ ಓಕೆ, ಒಂದು ರೇಂಜಿಗೆ ಪರವಾಗಿಲ್ಲ, ಚೆನ್ನಾಗಿನೇ ಮಾಡಿದ್ರು. CSK ಬೌಲಿಂಗು ನೀವು 4 ಮ್ಯಾಚ್ ತೊಗೊಂಡು ನೋಡಿ, ಬೌಲಿಂಗ್ ಬಗ್ಗೆ ಬ್ಲೇಮೇ ಇಲ್ಲ ಗುರು. ಓಕೆ ಪರವಾಗಿಲ್ಲ, ಡೀಸೆಂಟಾಗಿ ಚೆನ್ನಾಗೇ ಮಾಡ್ತಾ ಇದ್ದಾರೆ. ಏನು ಅಂತ ವರ್ಸ್ಟಾಗಿ ಕಳಪೆಯಾಗಿ ಟ್ರ್ಯಾಜಿಡಿಯಾಗಿ ಎಲ್ಲ ಹೊಡ್ಸ್ಕೊಳೋದು ಹಂಗೆ ಹಿಂಗೆ ಎಲ್ಲ ಏನೂ ಇಲ್ಲ. ಬಟ್ ಅವ್ರು ಫೇಲ್ ಆಗ್ತಿರೋದನ್ನೇ ಬ್ಯಾಟಿಂಗಲ್ಲಿ ಉಣಿಸ್ಕೊಂಡು ಹೋಗ್ತಾ ಇದ್ದಾರೆ CSK ಅವರು. ಸುಮ್ಮನೆ ಹಂಗೆ ಉಣಿಸ್ಕೊಂಡು ಹೋಗ್ತಿಲ್ಲ, ಟ್ರ್ಯಾಜಿಡಿಯಾಗಿ ಉಣಿಸ್ಕೊಂಡು ಹೋಗ್ತಿದ್ದಾರೆ. ಚೇಸ್ ಆನ್ ಮಾಡೋದಕ್ಕಿಂತ ಬಂದರು CSK. ಇಬ್ರು ಆಡ್ತಿದ್ದು ಗುರು ಇವತ್ತು. ಡೆವಾನ್ ಕಾನ್ವೆ ಜೊತೆಗೆ ರಚಿನ್ ರವೀಂದ್ರ ಇಬ್ಬರು ನ್ಯೂಜಿಲ್ಯಾಂಡ್ ಅವ್ರಿಗೆ ಕಿತ್ತು ಗುಡ್ಡೆ ಹಾಕಿ ದಬ್ಬ ಹಾಕ್ಬಿಟ್ಟು ಹಂಗೆ ಅಲ್ಲಾಡಿಸ್ಬಿಡ್ತಾರೆ ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ನ ಅಂತ. ಏನೂ ಅವ್ರು ಆಗ್ತಿರ್ಲಿಲ್ಲ ಅಲ್ಲಿ, ಟ್ರಿಪಾಠಿ ಏನು ಆಡ್ತಿರಲಿಲ್ಲ. ಅದಕ್ಕೋಸ್ಕರ ಏನು ಬೇರೆ ವಿಧಿ ಇಲ್ಲದೆ ಇದನ್ನ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ರು. ಇಬ್ಬರು ಉದ್ರುಕೊಂಡೋದ್ರು. ಅಲ್ಲಿ 13 ರನ್ ಹೊಡೆದಿದ್ದಾರಲ್ಲ, ಆಲ್ಮೋಸ್ಟ್ ರನ್ನೇ ಬಾಲ್ ಹೊಡೆದಿದ್ದಾರೆ ಡೆವಾನ್ ಕಾನ್ವೆ ಅವರು. ಜೊತೆಗೆ ಈ ಕಡೆ ರಚಿನ್ ರವೀಂದ್ರ ಕಾಟನ್ ಬೋಲ್ಡ್ ಆಗಿದ್ದು ಮುಖೇಶ್ ಕುಮಾರ್ ಅವರಿಗೆ ಒಳ್ಳೆ ಬಾಲ್ನ ಬಿಟ್ಟರು. ಮತ್ತು ಅದೊಂದು ಸಗದಾಗಿತ್ತು ಕಾಟನ್ ಬೋಲ್ಡು. ಜಡ್ಜ ಮಾಡೋಕ್ಕಾಗಲಿಲ್ಲ ಅಲ್ಲಿ ರಚಿನ್ ರವೀಂದ್ರ ಅವ್ರಿಗೆ. ಆ್ಯಂಡ್ ಇನ್ನೇನು ಡೆವಾನ್ ಕಾನ್ವೆನ್ ಕೂಡ
ಕಚ್ಕೊಂಡಿದ್ದು ಹಂಗೇನೆ ಕ್ಯಾಚ್ ಕೊಟ್ಬಿಟ್ಟು ಗ್ಯಾನ್ ಕೇಸ್ ಆಗ್ತಾ ಇದ್ದ ಹಂಗೇನೆ ಈ ಕಡೆಯಿಂದ ಮಿಚಿಲ್ ಸ್ಟಾರ್ಕು ಹಂಗೆ ರಮ್ಮನಂಗೆ ಬಿಟ್ರು ನೋಡಿ ಹಂಗೆ ಬಂದ್ಬಿಟ್ಟು ಇವರು ಅದೇ ಥರ ರಮ್ಮನಂಗೆ ಕೊಟ್ಟಿರೋ ಶಾಟ್ ಋತುರಾಜ್ ಗಾಯಕ್ವಾಡ್ ಅವರು ಬೌಂಡ್ರಿಯಲ್ಲಿ ಕ್ಯಾಚ್ ಹಿಡ್ಕೊಂಡು ಶಿಸ್ತಾಗಿ ಗ್ಯಾನ್ ಕೇಸು. ಸೊ ಇನ್ನೇನಲ್ರು ಆ್ಯಕ್ಚುಲಿ ಒಂದು ಮೆಚ್ಕೊಬೇಕಾಗಿರೋದು ಯಾವ್ದು ಮಿಚಿಲ್ ಸ್ಟಾರ್ಗೆ ಒಂದು ಬಾಲ್ ಬಿಡ್ತಾರೆ ವಿಜಯ್ ಶಂಕರ್ಗೆ, ಕಾಲಿಗೆ ರಪ್ಪನ ಬೀಳುತ್ತೆ, ಅದು ರಿವ್ಯೂನೇ ತೊಗೊಳ್ಳಿಲ್ಲ. DRS ಬ್ಯಾಟ್ ಫಸ್ಟ್ ಬಿತ್ತಾ ಬಾಲ್ ಫಸ್ಟ್ ಬಿತ್ತಾ ಅಂತ ಕನ್ಫ್ಯೂಸ್ ಸೈಕಾಗಿ ಹೋಗ್ಬಿಡ್ತಾರೆ. ಸೊ ಅದರ ತೊಗೊಂಡಿತ್ತು ಅಂದರೆ ಅಲ್ಲಿ ವಿಜಯ್ ಶಂಕರ್ ಸಿಂಗಲ್ ಡಿಜಿಟ್ಗೆನೇ ಔಟ್ ಗ್ಯಾನ್ ಕೇಸು. 60+ ಹೊಡಿತಿರ್ಲಿಲ್ಲ, 70 ಕ್ಲೋಸ್ಗೆ ಹೊಡಿತಿರ್ಲಿಲ್ಲ, ಎಲ್ಗೂ ಹೊಡಿತಿರ್ಲಿಲ್ಲ ಅವರು. ಅವಾಗಲೇ ಗ್ಯಾನ್ ಕೇಸು. ಇನ್ನೂ ಒಳಗಡೆ ಕಚ್ಕೊಂಡ್ಬಿಡ್ತಾಯಿದ್ರು ಇವರು. 150 ಹೊಡಿತಾ ಇರಲಿಲ್ಲ ಅವರು, ಇನ್ನೂ ಒಳಗಡೆ ಕಚ್ಕೊಂಡ್ಬಿಟ್ರು. 120 ಸಲನೇ ಕಚ್ಕೊಂಡ್ಬಿಟ್ಟು ಇನ್ನೂ ಇವಾಗಲೇ ಹೀನಾಯ ಸೋಲಾಗಿದೆ. ಇನ್ನೂ ಹೀನಾಯ ಮಟ್ಟದ ಸೋಲಾಗಿರೋದು. ಶಿವಮ್ ದುಬೆ ಏನೋ ಬಂದರು, ಒಂದೆರಡು 6ನ ಇಟ್ಟರು, ರಮ ನನಗೆ. ಆಮೇಲೆ ಇನ್ನೊಂದು ಇಡಕ್ಕೆ ಹೋಗಿದ್ರು. ಏನು ಎಲ್ಲ ಸೀಸನ್ ಒಂದೇ ಇರುತ್ತೆ ಶಿವಮ್ ದುಬೆಗೆ. ಮತ್ತು ಫ್ಲಾಪ್ ಶೋ ಒಂದೆರಡು 6 ಇಟ್ಟರು, ಹೊಡಿಲೇಬೇಕಾಗಿತ್ತು, ರನ್ ಬೇಕಾಗಿತ್ತು, ಜಾಸ್ತಿ ರನ್ ಬೇಕಾಗಿತ್ತು. ಅವ್ರು ಅಗ್ರೆಸಿವ್ ಆಗಿ ಆಡಕ್ಕೆ ಹೋದ್ರು, ಅಟ್ಲೀಸ್ಟ್ ಹೊಡೆಯಕ್ಕೆ ಹೋಗ್ಬಿಟ್ಟು ಔಟ್ ಆದ್ರು. ಅವ್ರೇನು ತಿಳ್ಕಾಡ್ಬಿಟ್ಟು ತಡದಾಡ್ಬಿಟ್ಟು ನಿಂತ್ಕೊಂಡು ಆಟ ಆಡ್ಕೊಂಡು ಹೋಗಿಲ್ಲ. ವಿಜಯ್ ಶಂಕರ್ ಥರ ಏನು 43 ಬಾಲಿಗೆ ಬಂದಂಥ 50 ವಿಜಯ್ ಶಂಕರ್ಗೆ ಏನು ಆಡಿದ್ರು ಗುರು ಇವತ್ತು ವಿಜಯ್ ಶಂಕರು. ಅಷ್ಟು ಆಪರ್ಚುನಿಟಿ ಸಿಕ್ಕಿದ್ರು, 4 ಆಪರ್ಚುನಿಟಿ ಸಿಕ್ಕಿದ್ರು ಕೂಡ 43 ಬಾಲಿಗೆ 50 ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ವರ್ಸ್ಟ್ ಬ್ಯಾಟಿಂಗ್ನ ಇವತ್ತು ವಿಜಯ್ ಶಂಕರ್ ಆಡಿದ್ದಾರೆ ಅಂತ. ಏನು ಆಡಿದ್ದಾರೆ ಇವತ್ತು. ಅಲ್ಲಿ ಬೇಕಾಗಿರೋಂಥ ರನ್ ಸ್ಕೋರ್ ಏನು, ಇವ್ರು ಆಡ್ತಿರೋ ರೀತಿ ಏನು. ಮೆಜಾರಿಟಿ ಬಾಲ್ ಆಡಿರೋದಲ್ಲಿ ವಿಜಯ್ ಶಂಕರು, ಮೆಜಾರಿಟಿ ಬಾಲು. ಇನ್ನೇನು ಆಡಿದ್ದಾರೆ ಇದಕ್ಕೆಲ್ಲ ವ್ಯಾಲ್ಯೂ ಕೊಡೋಕ್ಕಾಗಲ್ಲ. ಅರ್ಥಪೂರ್ಣವಾದಂಥ ಇನ್ನಿಂಗ್ಸ್ ಅಂತ ಹೇಳೋಕ್ಕಾಗಲ್ಲ ವಿಜಯ್ ಶಂಕರ್ಗೆ. ಯಾಕಂದರೆ 4 ಆಪರ್ಚುನಿಟಿ, ಆ LBW ಚಾನ್ಸ್ ಒಂದು, ಜೊತೆಗೆ 2 ಕ್ಯಾಚ್ಗಳನ್ನ ಬೇರೆ ಬಿಟ್ಟಿದ್ದಾರೆ, ಆಮೇಲೆ ಒಂದು ರನ್ಔಟ್ ಆಪರ್ಚುನಿಟಿ. ಟೋಟಲಾಗಿ 4 ಆಪರ್ಚುನಿಟಿ ಕ್ರಿಯೇಟ್ ಆದ್ರೂ ಕೂಡ, ಅಂದರೆ ಬಚಾವಾದ್ರೂ ಕೂಡ, ಯಾವುದೋ ಬಗಲುಗಡೆ ಮಗಲಲ್ಲಿ ಎದ್ದು ಬಂದಿದ್ರು ಕೂಡ ಇವತ್ತೇನು ಕಿತ್ತಾಗಕ್ಕಾಗಲಿಲ್ಲ ಅಂತಂದರೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಮಗ. ಅಷ್ಟೇ 2 ವಿಕೆಟ್ ಇದ್ದರು ಇವತ್ತು ವಿಪ್ರಾಜ್ ಅವರು. ಕಾನ್ವೆದು ಜೊತೆಗೆ ಶಿವಮ್ ದುಬೆ. ಇನ್ನೇನು ಅಲ್ಲಿ ಜಡೇಜಾ ಬಂದ್ಬಿಟ್ಟು ಫೈನಲ್ಲಾಗೆ ಔಟಾಗಿ ಹೋಗಬೇಕಾಗಿತ್ತು ಅಷ್ಟೇ. ಕುಲ್ದೀಪ್ ಯಾದವ್ರಿಂದ ಸಖತ್ LBW ಅದು ಮಾತ್ರ. ಧೋನಿ ಅವ್ರು ಆಡಿದ್ರು ಯಾಕಾನ ಆಡ್ತಾವ್ರು ಅನ್ನೋ ಥರ ಆಡಿದ್ರು ಮಗ. ಈ ವರ್ಷ ಬರೆದಿಟ್ಕೊಳ್ಳಿ ಪಕ್ಕ ಧೋನಿ ರಿಟೈರ್ಮೆಂಟೇ ಆಗ್ತಾಯಿಲ್ಲ ಮಗ. ಅರ್ಥ ಆಗ್ತಾಯಿದೆ ಧೋನಿ ಕೈಲಿ ಆಗ್ತಾಯಿಲ್ಲ ಅಂತ. ಸುಮ್ಮನೆ ನೋಡಿ ಈ ಸೀಸನ್ ತೀರಾ ವರ್ಸ್ಟ್ ಆಗ್ತಾರೆ CSK ಆಯಿತಾ. ಸಿಕ್ಕಾಪಟ್ಟೆ ಬಾಟಮಿಗೆ ಕಚ್ಕೊತಾರೆ ಆ್ಯಂಡ್ ಧೋನಿ ರಿಟೈರ್ಮೆಂಟ್ ಕೊಡ್ತಾರೆ ಪಕ್ಕ 100% ಕೊಡ್ತಾರೆ. ಇನ್ನು ವಿನಿಂಗ್ ನೋಟ್ ಕೊಟ್ಟಿತ್ತು ಅಂತಂದರೆ ಧೋನಿ ಅವರು 2 ವರ್ಷದಿಂದನೇ ಸಖತ್ತಾಗಿ ಇರ್ತಾಯಿತ್ತು. ಬಟ್ ಬಿಡಿ, ಏನೋ ಅವರವರ ಥಾಟ್ ಪ್ರೊಸೆಸ್ಸು ಅವರವರ ವಿವೇಚನೆಗೆ ಬಿಟ್ಟಿದ್ದಷ್ಟೇ. ಇಲ್ಲೂ ಕೊಟ್ಟಿಲ್ಲ ಅಂತಂದರೆ ರಿಟೈರ್ಮೆಂಟು ಕಿತ್ಕೋತಾರೆ ಅಷ್ಟೇ. ಇವತ್ತು ಕೊಡ್ತಾರೆ ಪಕ್ಕ, ಇವತ್ತಲ್ಲ ಈ ಸೀಸನ್ ಆದ ನಂತರ MSD ಅವರು ರಿಟೈರ್ಮೆಂಟ್ ಕೊಟ್ಟಿಲ್ಲ ಅಂತಲೇ ಆಮೇಲೆ ಬಂದ್ಬಿಟ್ಟು ನನಗೆ ಕೇಳಿ ಆಯಿತಾ. ಇದಂತೂ ಯಾವ ಸೀಸನ್ ಹೇಳಿಲ್ಲ ನಾನು. ಈ ಸೀಸನ್ನು 100% ಧೋನಿ ರಿಟೈರ್ಮೆಂಟು ಕೊಡ್ತಾರೆ. ಯಾಕಂದರೆ ಆ ಥರ ಇವತ್ತು ಆಡಿದ್ದಾರೆ ಅಂತಲ್ಲ, ಈ ಸೀಸನ್ ಫುಲ್ಲು ಅದೇ ಥರನೇ ಆಡ್ತಾ ಇರೋವಂಥದ್ದು, ರನ್ನೇ ಬಾಲ್ ಆಡ್ತಾ ಇರೋವಂಥದ್ದು. ಸೊ ಅದು T20ಗೆ ಸೂಕ್ತವಾಗಿರುವಂಥದ್ದು ಅಲ್ಲ. ಮ್ಯಾಚ್ನ ಗೆಲ್ಲಬೇಕು ಅಂತಂದರೆ ಫ್ಯಾನ್ಸ್ಗಳಿಗೆ ಬಿಡುಗರು ಕ್ರೇಜ್ ಇದ್ದೇ ಇರುತ್ತೆ. ಫ್ಯಾನ್ಸ್ಗಳು ಧೋನಿ ಬಂದರು ಅಂತ ಕ್ರೇಜ್ ಇದ್ದೇ ಇರುತ್ತೆ ಅದು. ಬಟ್ ಅದು ಆಗ್ತಾಯಿಲ್ಲ ಅಂತ ಗೊತ್ತಾದಾಗಲೂ ಕೂಡ ಆಡೋದಿದೆಯಲ್ಲ. ಸೊ ಅದು ಸರಿಯಲ್ಲ ನನ್ನ ಪ್ರಕಾರ. ಸೊ ನೋಡೋಣ ಅದೇನೇನಾಗುತ್ತೆ ಅಂತ. CSKದು ಹಣೆ ಬರಹ ವರ್ಷ್ಟು, ಕಳಪೆ, ಅಧ್ವಾನ, ಅದಕ್ಕಿಂತ ಕೆಳಗಡೆ ಇದೆಯಾ ಏನಾದರೂ ಅದನ್ನು ಹೇಳ್ಬೋದು ಅಷ್ಟೇ CSK ಪರ್ಫಾರ್ಮೆನ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.